ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಸ ಶಾಸಕರಾಗಿರುವಂತಹ ಸಮರ್ಥ್ ಅವರ ಮನೆಯನ್ನು ನಿಮಗೆ ತೋರಿಸ್ಬೇಕು ಅಂತ ಈ ಒಂದು ಚಿಕ್ಕ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನಿದ್ದೀನಿ ಇವಾಗ ದಾವಣಗೆರೆನಲ್ಲಿ. ಸೊ ದಾವಣಗೆರೆ ಅಂದರೆ ಗೊತ್ತು, ಇದೊಂದು ಕಾಂಗ್ರೆಸ್ನ ಭದ್ರಕೋಟೆ. ಕಾಂಗ್ರೆಸ್ ಗೆಲ್ಲುತ್ತಾ, BJP ಗೆಲ್ಲುತ್ತಾ ಅಂತ ಸಾಕಷ್ಟು ಕ್ಯೂರಿಯಾಸಿಟಿ ಜನರಲ್ಲಿ ಇತ್ತು, ಟಫ್ ಫೈಟ್ ಕೂಡ ಇತ್ತು. ಸೊ ಫೈನಲಿ ಕಾಂಗ್ರೆಸ್ ಗೆದ್ದಿದೆ. ಸೊ ಸಮರ್ಥ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಕೇವಲ 27 ವರ್ಷಕ್ಕೆ ಶಾಸಕರಾಗಿರುವಂತಹ ವ್ಯಕ್ತಿ ಇವರು. ನಮ್ಮ ರಾಜ್ಯದಲ್ಲಿ ಅತ್ಯಂತ ಕಿರಿಯ MLA ಸಮರ್ಥ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ. ಸೊ ಅವ್ರ ಮನೆ ಹತ್ರ ಇದ್ದೀನಿ. ಸೊ ಮನೆಯನ್ನು ತೋರಿಸ್ತೀನಿ. ಇಂಟ್ರೊಡಕ್ಷನ್ ತುಂಬ ಜಾಸ್ತಿ ಕೊಡೋದು ಬೇಡ ಅಂತ ಅನಿಸುತ್ತೆ. ಮನೆ ಒಳಗಡೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಶಿವ ಪಾರ್ವತಿ ಅಂತ ಬೋರ್ಡ್ ಹಾಕಿದ್ದಾರೆ. ಶಿವನ ಆರಾಧಕರು ಶಿವ ಪಾರ್ವತಿ ಅಂತ ಬೋರ್ಡ್ ಹಾಕಿದ್ದಾರೆ. ಜೊತೆಗೆ SS ಮಲ್ಲಿಕಾರ್ಜುನ್ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಸ್ಟೋನಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಡಿಸೈನನ್ನು ಮಾಡಿಬಿಟ್ಟು SSM ಅಂತ ಹಾಕಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್. ಸೊ ತಂದೆಯ ಹೆಸರು ಸೇರಿಸಿ ಮಲ್ಲಿಕಾರ್ಜುನ್ ಅವರು ಈ ಥರದೊಂದು ಮಾಡಿದ್ದಾರೆ. ನಮ್ಮ ಈಗಿನ ಸಚಿವರು. ಸೊ ಮನೆ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ಇದು ಸಮರ್ಥ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿರುವಂತಹ ಸಮರ್ಥ್ ಅವರ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನೋಡೋಣ ಮನೆ ಅಂಗಳ ಹೇಗಿದೆ, ಮನೆ ಹೇಗಿದೆ ಅಂತ ಬನ್ನಿ. ಸೊ ನಾವು ಒಳಗಡೆ ಎಂಟ್ರ್ ಆಗಿದ ತಕ್ಷಣ ನಮಗೆ ತುಂಬ ದೊಡ್ಡದಾಗಿ ಜಾಗ ಸಿಗುತ್ತೆ. ಅಂದರೆ ವೆಹಿಕಲ್ಸ್ನ ಪಾರ್ಕ್ ಮಾಡೋದಕ್ಕೆ, ಕಾರ್ಗಳು ಎಲ್ಲವೂ ಕೂಡ ಲೈನಾಗಿ ನಿಲ್ಲೋದಕ್ಕೆ ಎಷ್ಟು ಜಾಗ ಬೇಕೋ ಅಂಥದ್ದೊಂದು ಜಾಗ ಇದೆ ಎಂಟ್ರ್ ಆಗಿದ ತಕ್ಷಣ. ಅದ್ರ ಜೊತೆಗೆ ಇಲ್ಲಿ ಒಂದು 3-4 ಮರಗಳಿದೆ. ಆಮೇಲೆ ಒಂದು ಒಳ್ಳೆ ಗ್ರೀನ್ರಿ ಕೂಡ ಇದೆ. ತುಂಬ ನೀಟಾಗಿ ಗ್ರೀನ್ರಿ ಎಲ್ಲನೂ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ವಾಕಿಂಗ್ ಆಗಿರ್ಬೋದು ಅಥವಾ ಸುಮ್ಮನೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ. ಸೊ ಚೆನ್ನಾಗಿದೆ. ಆಮೇಲೆ ನಾವು ಎಂಟ್ರ್ ಆದ ತಕ್ಷಣ ಇಲ್ಲೊಂದು ವಾಟರ್ ಫೌಂಟೇನ್ದು ಒಂದು ಡಿಸೈನ್ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಅದು ಇವಾಗ ಆಫ್ ಆಗಿದೆ. ಸೊ ಇದು ಸಮರ್ಥ್ ಅವರ ಮನೆ. ಸೊ ಈ ಸದ್ಯಕ್ಕೆ ಸಮರ್ಥ್ ಮತ್ತು ಮಲ್ಲಿಕಾರ್ಜುನ್ ಅವರು ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆ ಆಗಿದೆ, ಸಮರ್ಥ್ ಅವರು ಗೆದ್ದಿದ್ದಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಹೋಗಬೇಕು, ದೇವಸ್ಥಾನಗಳಿಗೆ ಹೋಗಬೇಕು, ಬೇರೆ ಬೇರೆ ಕಡೆ ಸೈಡ್ಗೆ ಹೋಗಬೇಕು, ಹೀಗೆಲ್ಲ ಅವರು ಹೊರಟಿದ್ದಾರೆ. ಸೊ ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬಂದ ನಂತರ ಅವರು ಮನೇಲಿರ್ತಾರೆ. ಸದ್ಯಕ್ಕೆ ಅವರು ಮನೆಯಲ್ಲಿ ಸಿಗೋದಿಲ್ಲ. ಸೊ ಇದು ಮನೆಯ ಅಂಗಳ. ಯಾರೇ ಕಾರ್ಯಕರ್ತರು ಬಂದ್ರೂ ಕೂಡ ಅವ್ರನ್ನ ಭೇಟಿ ಮಾಡಿ, ಮೀಟಾಗಿ, ಮಾತಾಡಿಸಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ. ಇದು ಕೂಡ ಆರಾಮಾಗಿ ತುಂಬ ವಿಶಾಲವಾಗಿ ಇದೆ. ಸೊ ಇದು ಮನೆಯ ಎಂಟ್ರೆನ್ಸು. ಇವಾಗ ಚುನಾವಣೆ ಆಗಿ ಚುನಾವಣೆಯ ರಿಸಲ್ಟ್ ಬಂದಿರೋದ್ರಿಂದ ಎಲ್ಲ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಪೊಲೀಸವ್ರನ್ನ ಕೂಡ ಹಾಕಿರುವಂಥದ್ದು. ಸೊ ಮನೆಯಲ್ಲಿ ಆ್ಯಸ್ ಯೂಶ್ವಲ್ ಚುನಾವಣೆ ಗೆಲುವು ಅಂತಂದರೆ ಅದೊಂಥರ ಸಂಭ್ರಮದ ಕ್ಷಣ. ಹಾಗಾಗಿ ಮನೆನ ಆರಾಮಾಗಿ ಎಲ್ಲರೂ ಕಾರ್ಯಕರ್ತರಾಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಥರದವರು ಎಲ್ಲರೂ ಕೂಡ ಈ ಒಂದು ಮನೆಗೆ ಬರ್ತಾರೆ. ಸೊ ಇದು ಮನೆಯ ಎಂಟ್ರೆನ್ಸು. ಸೊ ಮನೆ ಒಳಗಡೆ ಸದ್ಯಕ್ಕೆ ಯಾರೂ ಇಲ್ಲ, ಯಾಕಂದರೆ ಫ್ಯಾಮಿಲಿ ಎಲ್ಲರೂ ಆಚೆ ಹೋಗಿದ್ದಾರೆ. ಇದು ಅವರ ಮನೆಯ ಎಂಟ್ರೆನ್ಸು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿರುವಂತಹ ಡೋರ್. ಮನೆಗೆ ಎಂಟ್ರ್ ಆದ ತಕ್ಷಣ ಇದಷ್ಟು ಇದೆ. ಸೊ ಇದು ಮನೆ ಆಯಿತು. ಇನ್ನು ಹೊರಗಡೆ ಅವರ ಆಫೀಸು ಮತ್ತು ಕಾರ್ಯಕರ್ತರು ಕೂಡ ಸಾಕಷ್ಟು ಜನರು ಬಂದಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ಅದ್ರ ಜೊತೆಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳೋಣ. ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ರಾಜಕಾರಣಿಗಳ ಮನೆ ಹೇಗಿರುತ್ತೆ, ರಾಜಕಾರಣಿಗಳ ಜೀವನ ಹೇಗಿರುತ್ತೆ ಅಂತ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದರೆ ಕೆಲವೊಬ್ಬರು ರಾಜಕಾರಣಿಗಳು ಕೆಲವೊಬ್ಬರನ್ನ ಮನೆ ಹತ್ರ ಬಿಟ್ಕೋತಾರೆ. ಅಂದರೆ ಕೆಲವೊಬ್ಬರಿಗೆ ರಾಜಕಾರಣಿಗಳ ಮನೆ ಎಲ್ಲಿರುತ್ತೆ ಅಂತಲೂ ಗೊತ್ತಿರಲ್ಲ. ಸೊ ಒಂದಷ್ಟು ಕಾರ್ಯಕರ್ತರು ಇವತ್ತು ಇವ್ರ ಮನೆ ಹತ್ರ ಬಂದಿದ್ದಾರೆ. ವಿಜುವಲ್ಸಲ್ಲಿ ಏನು ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಚುನಾವಣೆ ಇರೋದ್ರಿಂದ, ಚುನಾವಣೆ ಗೆದ್ದಿರೋದ್ರಿಂದ ಬಂದಿರುವಂತಹ ಕಾರ್ಯಕರ್ತರು. ಬೆಳಗ್ಗೆನೇ ಬಂದು ಸಮರ್ಥ್ಗೆ ವಿಶ್ ಮಾಡಿ ಆ್ಯಂಡ್ ಒಂದು ಒಳ್ಳೆ ಸೆಲೆಬ್ರೇಷನನ್ನು ಮಾಡಿ ಅವ್ರ ಜೊತೆ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಮತ್ತೆ ಒಂದಷ್ಟು ಜನ ಹೋಗಿದ್ದಾರೆ ಆ್ಯಂಡ್ ಮತ್ತೆ ಒಂದಷ್ಟು ಜನರು ಇಲ್ಲೇ ಇದ್ದಾರೆ. ಸೊ ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ಮನೆ ಹತ್ರ ಬಂದಿರುವಂಥದ್ದು. ಸೊ ಸಮರ್ಥ್ ಮಲ್ಲಿಕಾರ್ಜುನು ಅವರ ತಂದೆ ಶಾಮನೂರು ಶಿವಶಂಕರಪ್ಪ ಇವರು ಕೂಡ ಸುಮಾರು ವರ್ಷಗಳಿಂದ ರಾಜಕೀಯ ರಂಗದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಂಥವ್ರು. ಯಾವ ಮಟ್ಟಿಗೆ ಅಂತಂದರೆ ಇಲ್ಲಿಯವರೆಗೂ ಕೂಡ ಇತಿಹಾಸದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ BJP ಗೆದ್ದಿರುವಂತಹ ಇತಿಹಾಸವೇ ಇಲ್ಲ. ಸೊ ಶಾಮನೂರು ಶಿವಶಂಕರಪ್ಪನವರು
ತೀರ್ಕೊಂಡ ನಂತರ ಅದಕ್ಕೆ ಉಪಚುನಾವಣೆ ನಡೆಯುತ್ತೆ. ಆ ಒಂದು ಉಪಚುನಾವಣೆಯಲ್ಲಿ ಇವತ್ತು ಸಮರ್ಥ್ ಅವರು ಕೂಡ ಗೆದ್ದಿರುವಂಥದ್ದು. ಸಾಕಷ್ಟು ಜನ ಅನ್ಕೊತಾ ಇದ್ರು BJP ಬರುತ್ತಾ ಇಲ್ಲ ಕಾಂಗ್ರೆಸ್ ಬರುತ್ತಾ. ಸಮರ್ಥ್ ಈಗ ತಾನೇ 27 ವರ್ಷದ ಯುವಕ. ಹಾಗಾಗಿ ಒಂದು ವೇಳೆ ಗೆದ್ದರೆ ಹೇಗೆ ವಿಧಾನಸಭೆ ಅಂದರೆ ಕ್ಷೇತ್ರವನ್ನು ನಿರ್ವಹಿಸ್ತಾರೆ, ಕ್ಷೇತ್ರದ ಸಮಸ್ಯೆಗಳನ್ನು ಹೇಗೆ ಮಾಡ್ತಾರೆ ಅಂತ. ಆದರೆ ನಾನು ಇಲ್ಲಿ ಬಂದಾದಮೇಲೆ ನಾನು ಮಾತಾಡಿಸಿದಾಗ ನನಗೆ ಕೆಲವೊಬ್ಬರು ಹೇಳಿದ್ದು ಏನಂತ ಹೇಳಿದ್ರೆ, ಅವರ ತಾತ ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಇರುವಂಥವ್ರು, ಅವರ ತಂದೆ ಕೂಡ ಸಚಿವರಾಗಿ ಇದ್ದಾರೆ, ಅವರ ಅಮ್ಮ ಕೂಡ MP. ಹಾಗಾಗಿ ಸಮರ್ಥ್ಗೆ ರಾಜಕೀಯವನ್ನು ನಿರ್ವಹಣೆ ಮಾಡೋದೇನು ಕಷ್ಟ ಅಲ್ಲ. MP ಎಲೆಕ್ಷನಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯ ಚುನಾವಣೆಗಳು ಬಂದಾಗ ಕೂಡ ಫ್ಯಾಮಿಲಿ ಜೊತೆ ಸೇರಿಕೊಂಡು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ರಾಜಕೀಯದ ಆಳ ಅಗಲ ಎಲ್ಲವೂ ಕೂಡ ತಿಳಿದಿದೆ ಅಂತ ಹೇಳ್ತಾರೆ. ಒಂದು ಕಡೆ ಅಜ್ಜ ಪೊಲಿಟಿಷಿಯನ್ನು, ತಂದೆ ಪೊಲಿಟಿಷಿಯನ್ನು, ಅದು ಒಂದು ಕಡೆ ಸಮರ್ಥ್ ಕೈ ಹಿಡಿದ್ರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಕೂಡ ಸಮರ್ಥನ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು. ಸೊ ಮತ್ತೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂದಿರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾದಂಥ ಖುಷಿಯ ವಿಚಾರ. ಯಾಕಂದರೆ 2028ಕ್ಕೂ ಕೂಡ ಇದು ಅಡ್ವಾಂಟೇಜ್ ಆಗ್ಬೋದು. ಬಾಗಲಕೋಟೆನಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಸೊ ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಏನು ಚುನಾವಣೆ ಆಯಿತು, ಈ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ MLA ಸಮರ್ಥ್ ಅವರ ಮನೆ ಇದು. ಇನ್ನೂ ಕೂಡ ಈ ಮನೆಯ ಬಗ್ಗೆ, ಮನೆ ಒಳಗಡೆ ಹೇಗಿದೆ, ಗೆದ್ದಿರುವಂತಹ ಸಮರ್ಥ್ ಅವರು ಏನು ಹೇಳ್ತಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋವನ್ನು ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.